ನಮಸ್ಕಾರ. ಟೊಮೆಟೊ ಬೆಳೆಯ ರಕ್ಷಣೆ ಮತ್ತು ಅದ್ಭುತ ಇಳುವರಿಯ ಗುಟ್ಟನ್ನು ಬಿಚ್ಚಿಡುವ ಈ ವಿಶೇಷ ವಿವರಣೆಗೆ ಸ್ವಾಗತ. ಟೊಮೆಟೊ ಬೆಳೆಯುವುದು ಎಷ್ಟು ಲಾಭದಾಯಕವೋ ಅದಕ್ಕೆ ಬರುವ ರೋಗಗಳ ನಿರ್ವಹಣೆ ಕೂಡ ಅಷ್ಟೇ ಸವಾಲಿನ ಕೆಲಸ ಅಲ್ವಾ? ಬನ್ನಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ ಮತ್ತು ಟೊಮೆಟೊ ಬೆಳೆಯನ್ನು ಕಾಡುವ ಪ್ರಮುಖ ರೋಗಗಳನ್ನು ಹೇಗೆ ಸಮರ್ಥವಾಗಿ ಎದುರಿಸುವುದು ಅನ್ನೋದನ್ನು ತಿಳಿದುಕೊಳ್ಳೋಣ. ನೋಡಿ, ಇಲ್ಲೊಂದು ಕಟುವಾದ ಸತ್ಯವಿದೆ. ಟೊಮೆಟೊ ಬೆಳೆಯಲ್ಲಿ ರೋಗದ ಲಕ್ಷಣಗಳನ್ನು ನಾವು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೂ ಸಾಕು, ಇಡೀ ಬೆಳೆಯೇ ಸರ್ವನಾಶವಾಗುವ ಅಪಾಯವಿರುತ್ತದೆ. ಆದರೆ ಅದೇ ಸರಿಯಾದ ಸಮಯದಲ್ಲಿ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮಗಳನ್ನು ಕೈಗೊಂಡ್ರೆ ಖಂಡಿತವಾಗಿಯೂ ನಮ್ಮ ಬೆಳೆಯನ್ನು, ನಮ್ಮ ಶ್ರಮವನ್ನು ಉಳಿಸಿಕೊಳ್ಳಬಹುದು. ಇದುವೇ ಈ ಇಡೀ ಮಾಹಿತಿಯ ಅತಿಮುಖ್ಯ ಆಧಾರ. ಇವತ್ತು ನಾವು ಪ್ರಮುಖವಾಗಿ 5 ಅಂಶಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಮೊದಲನೆಯದಾಗಿ ಟೊಮೆಟೊ ಬೆಳೆಯ ಪ್ರಮುಖ ಸವಾಲುಗಳು, ಎರಡನೆಯದು ಅರ್ಲಿ ಮತ್ತು ಲೇಟ್ ಬ್ಲೈಟ್ ರೋಗಗಳು, ಮೂರನೆಯದು ಲೀಫ್ ಕರ್ಲ್ ಮತ್ತು ರೂಟ್ ರಾಟ್, ನಾಲ್ಕನೆಯದು ರೋಗ ತಡೆಗಟ್ಟುವ ಪ್ರಮುಖ ಕ್ರಮಗಳು ಮತ್ತು ಕೊನೆಯದಾಗಿ ಉತ್ತಮ ನಿರ್ವಹಣೆ ಹಾಗೂ ಹೆಚ್ಚಿನ ಲಾಭದ ಬಗ್ಗೆ ನೋಡೋಣ. ಬನ್ನಿ, ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಟೊಮೆಟೊ ಬೆಳೆಯ ಪ್ರಮುಖ ಸವಾಲುಗಳು ಅಂದರೆ ಕೃಷಿಯಲ್ಲಿ ಎದುರಾಗುವ ಅಪಾಯಗಳನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಒಂದು ಮಾತಿದೆ, ಸಮಯಕ್ಕೆ ಸರಿಯಾಗಿ ರೋಗವನ್ನು ಗುರುತಿಸದಿದ್ರೆ ಸಂಪೂರ್ಣ ಬೆಳೆಯ ಕೈತಪ್ಪಿ ಹೋಗಬಹುದು ಅಂತ. ಇದೊಂದು ಎಚ್ಚರಿಕೆ ಮಾತ್ರವಲ್ಲ, ವಾಸ್ತವ ಕೂಡ ಹೌದು. ಆರಂಭಿಕ ಹಂತದಲ್ಲೇ ರೋಗವನ್ನು ಪತ್ತೆ ಹಚ್ಚುವುದು ಎಷ್ಟು ನಿರ್ಣಾಯಕ ಅನ್ನೋದು ಇದರಿಂದಲೇ ನಮಗೆ ಸ್ಪಷ್ಟವಾಗ್ತದೆ. ಮುಂದಿನ ವಿಭಾಗ ಅರ್ಲಿ ಮತ್ತು ಲೇಟ್ ಬ್ಲೈಟ್. ಇವು ನಮ್ಮ ಟೊಮೆಟೊ ಗಿಡಗಳಿಗೆ ಅಂಟಿಕೊಳ್ಳುವ ಅತ್ಯಂತ ಅಪಾಯಕಾರಿ ಶಿಲೀಂಧ್ರಗಳಾಗಿವೆ. ಈ ಎರಡೂ ರೋಗಗಳ ನಡುವಿನ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಲೇಬೇಕು. ಅರ್ಲಿ ಬ್ಲೈಟ್ ಬಂದ್ರೆ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಮೂಡ್ತವೆ, ಎಲೆಗಳು ಒಣಗಲು ಶುರುವಾಗುತ್ತವೆ ಮತ್ತು ಇಡೀ ಗಿಡ ದುರ್ಬಲವಾಗುತ್ತದೆ. ಆದರೆ ಲೇಟ್ ಬ್ಲೈಟ್ ಕಥೆಯೇ ಬೇರೆ. ಇದರಲ್ಲಿ ನೇರವಾಗಿ ಹಣ್ಣುಗಳೇ ಕಪ್ಪಾಗುತ್ತವೆ ಮತ್ತು ಎಲೆಗಳು ಬಹಳ ವೇಗವಾಗಿ ಕೊಳೆಯುತ್ತವೆ. ಅದರಲ್ಲೂ ಮಳೆಗಾಲದಲ್ಲಿ ಈ ಲೇಟ್ ಬ್ಲೈಟ್ ಹಾವಳಿ ಅತಿ ಹೆಚ್ಚು. ಈ ವ್ಯತ್ಯಾಸಗಳು ಗೊತ್ತಿದ್ರೆ ಮಾತ್ರ ಸರಿಯಾದ ಚಿಕಿತ್ಸೆ ನೀಡಲು ಸಾಧ್ಯ. ಹಾಗಾದ್ರೆ ಈ ಅರ್ಲಿ ಬ್ಲೈಟ್ ರೋಗವನ್ನು ತಡೆಯುವುದು ಹೇಗೆ? ಇಲ್ಲಿದೆ ನೋಡಿ 3 ಸರಳ ಹಂತಗಳು. ಮೊದಲನೇ ಹೆಜ್ಜೆ, ರೋಗಬಾಧಿತ ಎಲೆಗಳನ್ನು ಕಂಡ ತಕ್ಷಣ ಕಿತ್ತು ನಾಶಪಡಿಸಿ. ಎರಡನೇ ಹೆಜ್ಜೆ, ಗಿಡಗಳಿಗೆ ಬೇವಿನ ಎಣ್ಣೆ ಅಂದರೆ ನೀಮ್ ಆಯಿಲ್ ಅನ್ನು ಸಿಂಪಡಣೆ ಮಾಡಿ. ಮೂರನೇ ಹೆಜ್ಜೆ, ಇಷ್ಟಾದ್ರೂ ನಿಯಂತ್ರಣಕ್ಕೆ ಬರದಿದ್ರೆ ಮಾತ್ರ ಸೂಕ್ತ ಫಂಗಸೈಡ್ ಅಥವಾ ಶಿಲೀಂಧ್ರನಾಶಕವನ್ನು ಬಳಸಿ. ಇದು ಬಹಳ ಪರಿಣಾಮಕಾರಿ ವಿಧಾನ. ಒಂದು ವೇಳೆ ಲೇಟ್ ಬ್ಲೈಟ್ ದಾಳಿ ಮಾಡಿದ್ರೆ ನಮ್ಮ ತಂತ್ರ ಸ್ವಲ್ಪ ಬದಲಾಗಬೇಕು. ಹೊಲದಲ್ಲೇ ನೀರು ನಿಲ್ಲದಂತೆ ಅಂದರೆ ಅತಿಯಾದ ತೇವಾಂಶ ಇರದಂತೆ ನೋಡ್ಕೊಳ್ಳೋದು ಇಲ್ಲಿನ ಅತಿ ಮುಖ್ಯ ಕೆಲಸ. ಇದರ ಜೊತೆಗೆ ತಕ್ಷಣವೇ ಕಾಪರ್ ಫಂಗಿಸೈಡ್ ಅನ್ನು ಸಿಂಪಡಣೆ ಮಾಡಬೇಕು. ತೇವಾಂಶ ನಿಯಂತ್ರಣವೇ ಈ ರೋಗವನ್ನು ಓಡಿಸುವ ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು. ವಿಭಾಗ 3ಕ್ಕೆ ಬರೋಣ. ಲೀಫ್ ಕರ್ಲ್ ಮತ್ತು ರೂಟ್ ರಾಟ್. ಇವು ಕಣ್ಣಿಗೆ ಕಾಣುವ ವೈರಸ್ ಮತ್ತು ನೆಲದೊಳಗಿನ ಅಪಾಯಕಾರಿಗಳು. ಈ ಲೀಫ್ ಕರ್ಲ್ ಅಂದ್ರೆ ಎಲೆ ಮುಟುರು ರೋಗ ಇದೆಯಲ್ಲ, ಇದೊಂದು ಭೀಕರ ವೈರಸ್ ರೋಗ. ಇದು ಪ್ರಮುಖವಾಗಿ ಬಿಳಿ ನೊಣಗಳ ಮೂಲಕ ಹರಡ್ತದೆ. ಇದರಿಂದ ಎಲೆಗಳೆಲ್ಲ ಮುಡುಕೊಳ್ತವೆ, ಗಿಡದ ಬೆಳವಣಿಗೆ ಸಂಪೂರ್ಣವಾಗಿ ನಿಂತು ಹೋಗ್ತದೆ ಮತ್ತು ಸಹಜವಾಗಿಯೇ ಹಣ್ಣಿನ ಇಳುವರಿ ಪಾತಾಳಕ್ಕೆ ಕುಸಿಯುತ್ತದೆ. ಈ ಎಲೆ ಮುಟ್ರು ವೈರಸ್ಸನ್ನು ತಡೆಯಲು ನಮ್ಮ ರಕ್ಷಣಾ ಯೋಜನೆ ಹೀಗಿರಬೇಕು. ಮೊದಲನೇದಾಗಿ, ರೋಗ ಹರಡುವ ಬಿಳಿನೊಣಗಳನ್ನು ಕಡ್ಡಾಯವಾಗಿ ಹತೋಟಿಗೆ ತರಬೇಕು. ಇದಕ್ಕಾಗಿ ಹೊಲದಲ್ಲಿ ಎಲ್ಲೆಡೆ ಹಳದಿ ಬಣ್ಣದ ಅಂಟುಬಳೆಗಳನ್ನು ಅಂದರೆ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸನ್ನು ಅಳವಡಿಸಬೇಕು. ಅಪ್ಪಿತಪ್ಪಿ ಯಾವುದಾದ್ರೂ ಗಿಡಕ್ಕೆ ಈಗಾಗಲೇ ರೋಗ ಬಂದಿದ್ರೆ ಮುಲಾಜಿಲ್ಲದೆ ಆ ಗಿಡವನ್ನು ಬೇರು ಸಹಿತ ಕಿತ್ತು ಸುಟ್ಟು ಹಾಕಬೇಕು. ಇದು ರೋಗ ಹರಡುವುದನ್ನು ತಕ್ಷಣ ತಡೆಯುತ್ತದೆ. ಈಗ ಕಣ್ಣಿಗೆ ಕಾಣದ ಭೂಮಿಯ ಒಳಗಿನ ಸಮಸ್ಯೆ ಬಗ್ಗೆ ಮಾತಾಡೋಣ. ಅದೇ ರೂಟ್ ರಾಟ್ ಅಥವಾ ಬೇರು ಕೊಳೆತ ರೋಗ. ಹೊಲದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ನೀರು ನಿಲ್ಲುವುದು ಮತ್ತು ಸರಿಯಾದ ಜಲನಿಕಾಸಿ ಅಥವಾ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದೇ ಈ ಸಮಸ್ಯೆಗೆ ಮೂಲ ಕಾರಣ. ಇದು ನೇರವಾಗಿ ಗಿಡದ ಜೀವನಾಡಿಯಾದ ಬೇರುಗಳನ್ನೇ ಕೊಳೆಯುವಂತೆ ಮಾಡ್ತದೆ. ಬೇರು ಕೊಳೆತ ರೋಗವನ್ನು ತಡೆಗಟ್ಟಲು ನಾವೇನ್ ಮಾಡಬೇಕು? ಮೊದಲನೇದು, ಹೊಲದಲ್ಲಿ ಎಲ್ಲೂ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು. ಎರಡನೇ ಹೆಜ್ಜೆ, ಮಣ್ಣಿನಿಗೆ ಟ್ರೈಕೋಡರ್ಮಾ ಉಪಚಾರವನ್ನು ಮಾಡುವುದು. ಈ ಟ್ರೈಕೋಡರ್ಮಾ ಎಂಬುದು ಮಣ್ಣಿನಲ್ಲಿ ನಮ್ಮ ಮಿತ್ರ ಸೈನ್ಯದಂತೆ ಕೆಲಸ ಮಾಡುತ್ತದೆ. ಇದು ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಿ ಬೇರುಗಳನ್ನು ಭದ್ರವಾಗಿ ಕಾಯುತ್ತದೆ. ಮುಂದಿನ ವಿಭಾಗ 4, ರೋಗ ತಡೆಗಟ್ಟುವ ಪ್ರಮುಖ ಕ್ರಮಗಳು. ಇದನ್ನು ನಾವು ಸಾರ್ವತ್ರಿಕ ರಕ್ಷಾ ಕವಚ ಅಂತಾನೆ ಕರಿಬಹುದು. ಬೆಳೆಗೆ ರೋಗ ಬಂದ ಮೇಲೆ ಪರದಾಡುವುದಕ್ಕಿಂತ ಅದು ಬರದಂತೆ ತಡೆಯುವುದೇ ಜಾಣತನ ಅಲ್ವಾ? ಅದಕ್ಕಾಗಿ ಈ 4 ಮೂಲಭೂತ ನಿಯಮಗಳನ್ನು ಪಾಲಿಸಲೇಬೇಕು. ಯಾವತ್ತೂ ಆರೋಗ್ಯಕರವಾದ ಸಸಿಗಳನ್ನೇ ನಾಟಿ ಮಾಡಿ. ಕ್ರಾಪ್ ರೊಟೇಷನ್ ಅಂದರೆ ಬೆಳೆ ಪರಿವರ್ತನೆ ಪದ್ಧತಿಯನ್ನು ರೂಢಿಸಿಕೊಳ್ಳಿ. ಸಾಧ್ಯವಾದಷ್ಟು ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಬಳಸಿ ಹಾಗೂ ಗಿಡಗಳಿಗೆ ಉತ್ತಮ ಸಾವಯವ ಪೋಷಕಾಂಶಗಳನ್ನು ನೀಡಿ.
ಇವೆಲ್ಲವೂ ಸೇರಿ ನಮ್ಮ ಹೊಲಕ್ಕೆ ರೋಗಗಳು ಕಾಲಿಡದಂತೆ ಒಂದು ಭದ್ರವಾದ ಕೋಟೆಯನ್ನು ನಿರ್ಮಿಸುತ್ತವೆ. ಕೊನೆಯ ವಿಭಾಗ, ಉತ್ತಮ ನಿರ್ವಹಣೆ ಮತ್ತು ಹೆಚ್ಚಿನ ಲಾಭ, ಅಂದರೆ ನಮ್ಮ ಶ್ರಮದ ಪ್ರತಿಫಲವನ್ನು ಪಡೆಯುವ ಸಮಯ. ನಾವು ಈವರೆಗೆ ಚರ್ಚಿಸಿದ ಎಲ್ಲಾ ರೋಗ ನಿರ್ವಹಣಾ ಕ್ರಮಗಳನ್ನು ಚಾಚೂ ತಪ್ಪದೆ ಪಾಲಿಸಿದರೆ ನಮ್ಮ ಟೊಮೆಟೊ ಗಿಡಗಳು ಅತ್ಯಂತ ಆರೋಗ್ಯಕರವಾಗಿ ಮತ್ತು ಸದೃಢವಾಗಿ ಬೆಳೆಯುತ್ತವೆ. ಹೀಗೆ ಬೆಳೆದ ಗಿಡಗಳು ನಮಗೆ ಹೇರಳವಾಗಿ ಮತ್ತು ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ನೀಡುತ್ತವೆ. ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ನಮ್ಮ ಅಂತಿಮ ಗುರಿ ಕೂಡ ಇದೇ ಅಲ್ವಾ? ಆರೋಗ್ಯಕರ ಗಿಡಗಳು, ಅವುಗಳಿಂದ ಭರ್ಜರಿ ಇಳುವರಿ ಮತ್ತು ಅಂತಿಮವಾಗಿ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಲಾಭ. ಕೃಷಿಯಲ್ಲಿ ಸರಿಯಾದ ನಿರ್ವಹಣೆ ಮಾಡಿದ್ರೆ ಮಾತ್ರ ಆರ್ಥಿಕ ಯಶಸ್ಸು ಸಾಧ್ಯ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಕೊನೆಯದಾಗಿ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ಒಂದು ಪ್ರಮುಖ ವಿಚಾರವಿದೆ. ಇಂದು ನಾವು ಈ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿ ಪದ್ಧತಿ ಎಷ್ಟು ಸುಸ್ಥಿರವಾಗಿ ಮತ್ತು ಲಾಭದಾಯಕವಾಗಿ ಬದಲಾಗಬಹುದು ಒಮ್ಮೆ ಯೋಚಿಸಿ. ಈ ಮಾಹಿತಿಯು ನಿಮ್ಮ ಟೊಮೆಟೊ ಬೆಳೆಯನ್ನು ರಕ್ಷಿಸಲು ಖಂಡಿತ ನೆರವಾಗುತ್ತದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ಅತ್ಯುಪಯುಕ್ತ ವಿವರಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.